ಎಲ್ಲರೂ ನಿಶಬ್ದ ಕುಳಿತುಕೋಬೇಕು. ಸೊಗಸಾದಂತಹ ನೃತ್ಯವನ್ನು ನೋಡಿದ ನಂತರ ಕುಳಿತುಕೋಬೇಕು ಎಲ್ಲರೂ. ಬಹುಶಃ ಯಾರಿಗೂ ಮಾತುಗಳನ್ನು ಕೇಳುವಂಥ ಅಷ್ಟು ಆಸಕ್ತಿ ಇರೋದಿಲ್ಲ. ಆದರೂ ಸಹ ಕುಮಾರ್ ಅವರು ಮಾತಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಎರಡು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೀನಿ. ಸುಮಾರು 3 ಗಂಟೆಗಳ ಕಾಲ ನಾವು ಈ ಸಭಾಂಗಣದಲ್ಲಿ ಕೂತಿದ್ದೀವಿ. ಬಹುಶಃ ಇಲ್ಲಿ ಕೂತಂಥ ಎಲ್ಲರಿಗೂ ಈ 3 ಗಂಟೆ ಅವರ ಮನೆ ಕಡೆಗಾಗಲಿ ಅವರ ವೃತ್ತಿಯ ಕಡೆಗಾಗಲಿ ಯಾವುದ್ರ ಕಡೆಗೂ ಗಮನ ಇರಲಿಲ್ಲ. ಪೂರ್ತಿ ನಾವು ಇದಕ್ಕೆ ಅರ್ಪಣೆ ಮಾಡಿಕೊಂಡಂತಹದ್ದು. ಈ ನೃತ್ಯದ ಸೊಬಗೆ ಆ ಥರದ್ದು. ಸುಮಾರು 2000 ವರ್ಷಗಳ ಇತಿಹಾಸ ಇರುವಂತಹ ಈ ಭರತನಾಟ್ಯ ಅಲ್ಲಿಂದ ಬೆಳಕೊಂಡು ಬಂದಿರುವಂಥದ್ದು. ಅದರ ವಾರಸುದಾರರು ಕುಮಾರವರು, ಅವರ ಕುಟುಂಬದವರು, ಇಲ್ಲಿ ಕೂತಂತಹ ಮಕ್ಕಳು. ಇದನ್ನು ಮುಂದಕ್ಕೆ ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಈ ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ಸಲ್ಲುತ್ತೆ. ನಮ್ಮಲ್ಲಿ ಹೆಸರು ಮಾಡಿದಂಥವ್ರಿಗೆ 2 ರೀತಿಯಾಗಿ ನಾವು ಗುರುತಿಸ್ತೀವಿ. ಒಂದು ತಂದೆ ತಾಯಿ ಹೆಸರು ಮಾಡಿದಂಥದ್ದು ಮಕ್ಕಳನ್ನ ಇಂಥವ್ರ ಮಕ್ಕಳ ಅಂತ ಕೇಳುವಂಥದ್ದು. ಎರಡನೇದು ಈ ಮಕ್ಕಳಿಂದ ತಂದೆ ತಾಯಿಗೆ ಗೌರವ ಬರುವಂಥದ್ದು. ಇಂಥವ್ರ ತಂದೆ ತಾಯಿನ ನೀವು ಅಂತ ಕೇಳುವಂಥದ್ದು. ಈ 2 ರೀತಿಯೂ ಇದೆ. ಬಹುಶಃ ಇಲ್ಲಿ ಕೂತಿರೋರಿಗೆ ಈ ಮಕ್ಕಳ ತಂದೆ ತಾಯಿಯವ್ರಿಗೆ ಮುಂದಕ್ಕೆ ನೀವು ಇಂಥವ್ರ ತಂದೆ ತಾಯಿನ ಅಂತ ಸಮಾಜ ಖಂಡಿತವಾಗೂ ಕೇಳುತ್ತೆ. ಸೊಗಸಾದಂಥದ್ದು. ಮತ್ತು ಈ ಕುಮಾರ್ ಅವರ ಕುಟುಂಬ ಬಹುಶಃ ಅಪರೂಪದ ಒಂದು ಸಂದರ್ಭ. ತಂದೆಯ ಮುಂದೆ ಮಕ್ಕಳು ನೃತ್ಯವನ್ನು ಮಾಡಿ ಸೈ ಅನ್ನಿಸ್ಕೊಳ್ಳುವಂಥದ್ದು, ಮಕ್ಕಳ ನೃತ್ಯವನ್ನು ತಂದೆ ನೋಡಿ ಧನ್ಯತಾ ಭಾವನೆ ತಂದುಕೊಳ್ಳುವಂಥದ್ದು. ಇದೆರಡನ್ನೂ ನಾವಿವತ್ತು ಇಲ್ಲಿ ನೋಡಿದ್ವಿ. ಬಹಳ 75ನೇಯ ಕಾರ್ಯಕ್ರಮ. ನಿರಂತರವಾಗಿ ಅದು ನಿರಂತರ ಕಲೆಮನೆ ಉತ್ಸವ ಅಂತ ಅದನ್ನು ಕರೀತಾರೆ. ನಿರಂತರವಾಗಿ ಒಂದು ಉತ್ಸವ ನಡ್ಕೊಂಡ್ಬರ್ತಾ ಇದೆ. ಹಲವು ಸಹ ನನಗೂ ಭಾಗವಹಿಸೋದಕ್ಕೆ ಕುಮಾರ್ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬರೋದು ಅಂತಂದರೆ ನಿಜವಾಗ್ಲೂ ಆ ರೀತಿಯಾದಂಥ ಒಂದು ಸೌಭಾಗ್ಯ ಹಾಗೆ ಅಂತಲೇ ಅನ್ಕೋತೇವೆ. ನಂಜುಂಡಸ್ವಾಮಿ ಅಂತವರು ಈ ನಮ್ಮ ಜೊತೆಗೆ ಇರ್ತಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಸೌಭಾಗ್ಯ. ಅಷ್ಟರ ಮಟ್ಟಿಗೆ ಅವರ ತಿಳುವಳಿಕೆ ಜ್ಞಾನ ಇರುವಂಥದ್ದು. ಬಹುಶಃ ಈ ಕೂತಿರೋಕ್ಕೂ ಆ ಥರದಲ್ಲಿ ಸಾಕಷ್ಟು ಇರಬಹುದು. ಆದರೆ ಯಾವುದೇ ಒಂದು ಕಲೆಯಲ್ಲಿ ನಾವೊಂದು ಯಶಸ್ಸನ್ನು ಗಳಿಸ್ಬೇಕು ಅಂತಂದರೆ ಸಮಯದ ಪರಿಪಾಲನೆ ಬಹಳ ಮುಖ್ಯ ಆಗುತ್ತೆ. ಮತ್ತು ಡೆಡಿಕೇಶನ್ ಅಂತ ಏನು ಕರಿತೀವಿ ಅದು ಬೇಕು. ಹೆಚ್ಚು ಸಮಯವನ್ನು ಇದಕ್ಕೆ ಕೊಡಬೇಕು. ಮಕ್ಕಳ ಬೆಳವಣಿಗೆಗೆ ತಂದೆ ತಾಯಿಯರ ತ್ಯಾಗ ಬಹಳ ಮುಖ್ಯ ಆಗುತ್ತೆ. ಅವ್ರ ಮೇಲೆ ನಾವು ಹೆಚ್ಚು ಒತ್ತಡವನ್ನು ಹಾಕದೆ ಅವ್ರ ಜೊತೆಗೆ ನಾವು ಸಹಕಾರವನ್ನು ಕೊಡುವಂತಹದ್ದು. ನಾನು ಅನೇಕ ಸರ್ತಿ ಹೇಳ್ತೀನಿ ಅದರಲ್ಲಿ, ಮಕ್ಕಳು ಓದ್ತಾ ಕೂತಿಲ್ಲ, ನೀವು ಓದ್ತಾ ಕೂತ್ಕೊಳ್ಳಿ. ಮಕ್ಕಳು ಓದುವಾಗ ನೀವು ಟಿ ವಿ ಹಾಕೊಂಡು ಕೂತ್ಕೋಬೇಡಿ, ಅವ್ರ ಜೊತೆಗೆ ನೀವು ಕೂತ್ಕೊಳ್ಳಿ. ಇಂತಹ ಕಲೆ ನಡೆಯುತ್ತೆ ಅಂತಂದಾಗ ನಾವು ಸಂತೋಷವಾಗಿ ಅದರಲ್ಲಿ ಭಾಗವಹಿಸ್ಬೇಕು. ಇಲ್ಲಿ ಕಳೆದಂತಹ ಸಮಯ ಇದೆಯಲ್ಲ, ಅದು ಸಮಯ ಕಳೆದಿದ್ದಲ್ಲ, ಅದು ಗಳಿಸಿದ್ದು. ಇಷ್ಟರ ಮಟ್ಟಿಗೆ ನಮ್ಮ ಮನಸ್ಸಿನ ಮೇಲೆ ಇದು ಪ್ರಭಾವವನ್ನು ಬೀರುತ್ತೆ. ಬಹುಶಃ ಇಲ್ಲಿಂದ ಮುಂದಿನ 4-5 ದಿವಸಗಳು, ಇವತ್ತೇನು ನಾವು ಈ ಕಾರ್ಯಕ್ರಮದಲ್ಲಿ ಕಾಲವನ್ನು ಕಳೆದಿದ್ದೀವಿ ಇಲ್ಲಿ, ಅದು ಧನ್ಯತಾ ಭಾವ ನಮ್ಗೆ ಖಂಡಿತವಾಗಿ ಬಂದೇ ಬರುತ್ತೆ. ಮುಂದಿನ 4-5 ದಿವಸ ಇದರ ಗುಂಗಲ್ಲಿ ನಾವು ಖಂಡಿತವಾಗಿ ಇರ್ತೀವಿ. ಅಂತಹ ಒಂದು ಸೌಭಾಗ್ಯವನ್ನು ಇವತ್ತು ಈ ಒಂದು ಸಭಾಂಗಣ ನಮಗೆ ಒದಗಿಸ್ಕೊಟ್ಟಿದೆ. ಚಿಕ್ಕದಾದರೂ ಅತ್ಯಂತ ಚೊಕ್ಕದಾದಂತಹ ಒಂದು ಸಮಾರಂಭ ಇಲ್ಲಾಗಿದೆ. ಜೊತೆಗೆ ಇವತ್ತು ರಾಮ್ ಪ್ರಸಾದ್ ಅವ್ರನ್ನ, ನರಸಿಂಹನವ್ರನ್ನ ಕರೆದು ಗೌರವಿಸಿರುವಂಥದ್ದು. ಈ ಒಂದು ಸಂಸ್ಕೃತಿನೂ ಸಹ ಈ ಜೊತೆಗೆ ಬೆಳಕು ಬಂದಿರುವಂಥದ್ದು. 1000 ಜನನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಡುವಂಥದ್ದು ಇದೆಯಲ್ಲ, ಅದು ಒಂದು ದೊಡ್ಡ ಸೌಭಾಗ್ಯನೇ. ಆ ರೀತಿಯಾದಂತಹ ಕಾರ್ಯಕ್ರಮದಲ್ಲೂ ನಾವೆಲ್ಲ ಭಾಗಿಯಾಗಿದ್ದೀವಿ. ಎಲ್ರಿಗೂ ಒಂಥರ ಮನಸ್ಸು ತುಂಬಿ ಬಂದಿದೆ ಹಾಗೆ ಅಂಥೇಳಿ ಅನ್ಕೋತೀನಿ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಶ್ರೀಯುತ ಡಾಕ್ಟರ್ ಕುಮಾರ್ ಅವರಿಗೆ ಮತ್ತು ಅವರ ಕುಟುಂಬದ ಎಲ್ಲರಿಗೂ, ಮಕ್ಕಳುಗಳು ಅವ್ರಿಗೆ ಎಷ್ಟು ಖುಷಿಯಾಗಿರ್ಬೋದು ಅಂಥೇಳಿ. ಇಷ್ಟು ಜನ ಬಂದು ತಮ್ಮ ನೃತ್ಯವನ್ನು ನೋಡ್ತಾರೆ, ತಮ್ಮ ತಂದೆ ಮುಂದೆ ನಿಂತ್ಕೊಂಡು ಚಪ್ಪಾಳೆ ತಿಳ್ಕೊಂಡು ನಮ್ಮ ಡಾನ್ಸನ್ನು ನೋಡ್ತಾರೆ. ಇದು ಅವರ ಸೌಭಾಗ್ಯ ಹಾಗೆ ಅಂತೇಳಿ ನಾನು ಅನ್ಕೋತೀನಿ. ಇಂತಹ ಕಾರ್ಯಕ್ರಮಗಳು ಹಲವಾರು ಆಗಲಿ ಮೈಸೂರಿನಲ್ಲಿ. ಯಾಕೆಂದರೆ ಇಷ್ಟು ದೂರದಲ್ಲಿ ಮೈಸೂರಿನಲ್ಲಿ ಇಂಥ ಜಾಗದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ ಅನ್ನೋಂಥದ್ದೇ ಒಂದು ವಿಶೇಷ. ಅದರಲ್ಲಿ ಇವತ್ತು ನಾವು ಭಾಗಿಯಾಗಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.